ಇಲ್ಲ ಫಸ್ಟ್ ವೀಕ್ ಅಂತೂ ಸೂಪರ್ ಡೂಪರ್ ಮೇಡಮ್. ಆಮೇಲೆ ಸೆಕೆಂಡ್ ವೀಕ್ ಸ್ವಲ್ಪ ಬೇಜಾರಾಯಿತು. ಒಳಗಡೆಯವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಒಂಥರ ನಮ್ಮನ್ನ ಕೀಳಾಗಿ ಮಾತಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದು ತುಂಬ ಬೇಜಾರಾಯಿತು. ಅಂದ್ರೆ ಟೀಮ್ ಅಂದ್ರೆ ಯಾವ ತರ ಟೀಮ್ ಸರ್? ಟೀಮ್ ಅಂದರೆ ಆ್ಯಕ್ಟರ್ಸ್ ಎಲ್ಲ ಒಂದು ಥರ, ಯಾರೋ ನಾಯಿ ಮಾರೋನು ಲೋಕಲ್ಲು ಯಾರೋ ಬಂದ್ಬಿಟ್ಟಿದ್ದಾನೆ ಒಳಗೆ ಆ ಥರ ಅಂತ ಕೇವಲವಾಗಿ ನಾನು ಏನಾರು ಹೇಳಿದ್ರೆ ನಮ್ಮದೇ ಅದನ್ನು ತಪ್ಪಾಗಿ ಮಾತಾಡೋದು, ಅದನ್ನು ಕಿಂಡಲ್ಲಾಗಿ ಮಾತಾಡೋದು, ನಾಯಿ ಸತೀಶ ಅಂತ ರೇಗ್ಸೋದು, ಒಂಥರ ಕೇವಲ ಥರ ಉಡಾಫೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲ ಇವನಿಗೆ ಈ ಸಲ ನಾಮಿನಿ ಮಾಡಬೇಕು, ಫಸ್ಟ್ ವೀಕಲ್ಲಿ ಬಚಾವಾಗ್ಬಿಟ್ಟೆ, ಇವನ ಹೆಸರು ಯಾರೂ ತೊಗೊಳ್ಳಿಲ್ಲ, ಒಳ್ಳೆಯವನು ಅನ್ಸ್ಕೊಂಡು ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಒಳ್ಳೆಯವನು ಅನ್ಸ್ಕೊಂಡು ತೊಗೊಳ್ಳಿಲ್ಲ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಬರೀ ನನ್ನೇ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ವೀಕ್ ಗ್ಯಾರಂಟಿ ನಾನು ಹೋಗ್ತೀನಿ ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಡಲ್ ಆಗೋದೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಮನೆಯಲ್ಲೆಲ್ಲ ಒಂದು ಗುಂಪು ಮಾಡ್ಕೊಂಡು ಅಂದ್ರೆ ಒಂಥರ ನಾಯಿ ಸತೀಶ ಅಂತ, ಡಾಗ್ ಸತೀಶ್ ಈ ಥರದ್ದೆಲ್ಲ ಮಾಡ್ತಾ ಇದ್ರು ಅಂತ. ನೀವು ಅದನ್ನ ಅಪೋಸ್ ಮಾಡ್ಲಿಲ್ವಾ ಸರ್? ಅಪೋಸ್ ಮಾಡಕ್ ಟ್ರೈ ಮಾಡಿಲ್ವಾ? ಅಪೋಸ್ ಮಾಡ್ಕೊಂಡ್ರೆ ನಾನು ಬಂದಿದ್ದ ಕಡೆ ಒಂದು ಬಾಂಧವ್ಯ ಬೆಳ್ಸಕ್ಕೆ ನೋಡ್ತೀನಿ ಹೊರತು ಅವರೂ ಹಿರಿಯರು, ಅವರೂ ಸೆಲೆಬ್ರಿಟಿಗಳು, ಅವ್ರಿಗೂ ಒಂದು ವ್ಯಾಲ್ಯೂ ಕೊಡಬೇಕು ಅಂತ. ಯಾಕಂದ್ರೆ ನಾನು ಆಚೆ ಆ ಥರ ಮಾತಾಡಿದರೆ ಕಥೆನೇ ಬೇರೆ ಮಾಡ್ತಾ ಇದ್ದೆ. ಆದರೆ ನನಗೆ ಆ ಥರ ಜಗಳಕ್ಕೆ ಹೋಗೋದು ಸುಮ್ಮನೆ ಅನ್ನೆಸೆಸರಿಯಲ್ಲಿ, ಈಗ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಇವಾಗ ಏನು ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ಅದಕ್ಕೆ ಅವರು ಮಾತಾಡ್ತಾರೆ. ಈಗ ಆಚೆ ಬಂದದ್ದು ನೋಡಿದ್ಮೇಲೆ ಅವರೇ ಸಾರಿ ಕೇಳ್ತಾರೆ. ಆದರೆ ಅಲ್ಲಿ ಅಭಿಷೇಕ್ ಎಲ್ಲ ಬಂದು ಕಾಲಿಗೆಲ್ಲ ಬಿದ್ದು ಸಾರಿ ಕೇಳಿದ್ರು. ಯಾಕಂದರೆ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ, ಅಂದರೆ ಸುಮ್ಮನೆ ಏನೋ ಡೌ ಥರ ಮಾಡಿದ್ರು. ಆ ಥರ ಅವರೇ ತಿಳ್ಕೊಂಡು ಬರಬೇಕು.